ಎಲ್ಲ ಅಳಸ್ಲೇನ್ ಬಿಡಿಸ್ತಾ ಇದ್ದಾರೆ. ತಿಂತವ್ರೆ ಇವಾಗ ಸಾಂಗ್ ಹಾಕ್ತೀನಿ. ರಾಮನವಮಿಗೆ ಎಲ್ಲ ಅಳಸ್ಲೇನ್ ಬಿಡಿಸ್ತಾ ಇದೀವಿ. ದೇವ್ರಿಗೆ ನೈವೇದ್ಯ ತಗೊಂಡೋಗ್ಬೇಕು ಅಂತ ಎಲ್ಲ ಎತ್ತಿಟ್ಟಾಯ್ತು. ರಾಮನವಮಿ ನೆನ್ನೆನೆ ಆಯ್ತಲ್ಲ, ಇವತ್ತೇ ರಾಮನವಮಿ. ನಮ್ದು ರಾಮನವಮಿ ಆಗಿ ಮಾರನೇ ದಿನಕ್ಕೆ ಇಲ್ಲಿ ದೇವರಿಗೆ ತಗೊಂಡೋಗ್ತೀವಿ ನಾವು ರಸಾಯನ ಎಲ್ಲ. ಅದಕ್ಕೆ ಓಕ್ಳಿಗೆ ಎಲ್ಲ ದೇವರಿಗೆ ಎತ್ತಿಟ್ಟಾಯ್ತು. ಈಗ ಇವರೆಲ್ಲ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲೂ ಇದ್ದಾರೆ. ನಂಗಿನ್ನೂ ಕೊಟ್ಟೆ ಇಲ್ಲ, ಇವರೇ ತಿಂತಿದ್ದಾರೆ. ಸಾರಿ, ವಿಡಿಯೋ ಸ್ವಲ್ಪ ಲೇಟ್ ಆಗಿದೆ. ನಾವು ತಾಯಿ ಮೆರವಣಿಗೆಗೆ ಪಾನಕ, ಮಜ್ಜಿಗೆ ಹಾಗೆ ಕೋಸಂಬರಿ ರಸಾಯನ ಮಾಡಿಟ್ಟು ಮೆರವಣಿಗೆ ತೊಗೊಂಡು ಬರ್ತಾರಲ್ಲ ಅವ್ರಿಗೆ ಅದನ್ನು ಕೊಟ್ಟು ನೆಕ್ಸ್ಟು ಮನೆಗೆ ಮುತ್ತೈದೆಯರನ್ನ ಕರೆದು ಅವ್ರಿಗೂ ಕೂಡ ನಾವು ಪ್ರಸಾದನ ಕೊಡ್ತೀವಿ. ಮಗಳು ಒಂದೇ ಬಟ್ಟೆ ಹೋಗ್ತಿದ್ರಲ್ಲ, ಒಳಗಡೆ ಹೋಗ್ತಿದ್ದ ನಾನು, ಅವ್ರು ಯಾರು ಇರ್ಲಿಲ್ಲ. ಆಮೇಲೆ ಕರ್ಬಿಟ್ಟದ ಅಂಟನೆ ಕರೆದು ಪಾನಕ ಮಜ್ಜಿಗೆ ಕೊಡ್ತೀವ. ನಮ್ಮ ಹುಡುಗನೇ ಕೊಡ್ತಾನೆ ನೋಡವ. ನೋಡಿ, ದೈವಿಕು ಎಲ್ಲರಿಗೂ ಮುತ್ತೈದರಿಗೆಲ್ಲ ಪ್ರಸಾದ ಹಾಕ್ಕೊಡ್ತಾ ಇದ್ದಾನೆ. ದೈವಿಕೆ ಮಾಡ್ತಾ ಇದ್ದಾನೆ, ಎಲ್ಲದನ್ನು ಕೊಡ್ತಾ ಇದ್ದಾನೆ. ಪರವಾಗಿಲ್ಲ, ನಿಧಾನ ಮಾಡ್ತಾನೆ, ಎಲ್ಲ ಗೊತ್ತಾಗುತ್ತೆ ಅಲ್ವಾ ದೈವಿಕ್? ಅತ್ತೆಗಂತೆ ಕೊಡು, ಶ್ವೇತತೆಗೆ. ಹಾಂ, ಇದಕ್ಕೂ ಹಾಕು. ಏನದು ಹೇಳು. ಅದೇನು ನೀನು ಹಾಕ್ತಾ ಇರೋದೀಗ? ಈಗ ಹಾಕ್ತಾ ಇರೋದೇನು? ಪಾನಕ. ಸಾಕು. ಅದು ಮಜ್ಜಿಗೆ ಹಾಕು. ಕಲಿಸ್ಬಿಟ್ಟು ಹಾಕು. ನೋಡಿ, ಕುಂಕುಮ ಕೊಡ್ತಾ ಇದ್ದಾನೆ. ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ಮಾಡ್ತೀನಿ ಅಂತ ಚೇಷ್ಟೆ ಅನ್ನೋದು ಒಂದೇ ಮಾಡ್ತಾರೆ. ಅವನು ಗೊತ್ತಾಗಲ್ಲ ಕೊಡಕ್ಕೆ. ನಿಧಾನಕ್ಕೆ ಕೊಡಬೇಕು, ಕೈ ಕೊಡಬೇಕು. ಇಲ್ಲಿ ನೋಡಿ, ನಮ್ಮ ಸುನಿಮಮ್ಮ ವಿಡಿಯೋ ಮಾಡ್ತಿದ್ದೆ, ಡಿಸ್ಕಸ್ ಮಾಡ್ತಿದ್ದೆ. ಕೂದ್ರಕ್ಕಲ್ಲ ಇವನೇ ಕೊಡ್ತಾನಂತೆ ನೋಡಿ ಫ್ರೆಂಡ್ಸ್, ಹೆಂಗೆ ಕೊಡ್ತಾನೆ. ನಂಗೆ ಕೊಡ್ತಾ ಇದ್ದಾನೆ. ನಂಗೆ ಫಸ್ಟ್ ಜೀವನಂಗ ನೋಡಿ ಕೈಗೆ ಬಂದಿದ್ದ ಬಾಯಿಗೆ ಬರಲ್ಲ ಅಂತಾರಲ್ಲ, ಇವನಿಂದಾನೆ. ಹೋಗು. ಜೀವನ ಮುತ್ತೈದೆನಾ? ಜೀವನ ಮುತ್ತೈದೆ. ನೋಡಿ ಹೆಂಗೆ ಆಡ್ಕೋತಾ ಇದ್ದಾರೆ ಇವ್ರು, ಎಲ್ಲಾರನ್ನೂ ಆಡ್ಕೋತಾರೆ. ನಮ್ಮ ಚಾರು, ನೀವೇನ್ ತಿಂತಾ ಇರೋದು ಚಾರು? ಹೌದಾ, ಚೆನ್ನಾಗಿದ್ಯಾ? ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಅಳಸ್ನೇನ್ ತರ ಇರೋರು ಅಳಸ್ನೇನ್ ತಿಂತಾ ಇದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿ ನೀವು ಕಮೆಂಟ್ಸ್ ಮಾಡಿ ತಿಳಿಸಿ ಹೇಗೆ ತಿಂತಾ ಇದ್ದಾರೆ ಇವರು ಅಂತ. ನೋಡಿ, ಅಳಸ್ನೇನ್ ತಿಂತಾ ಇದ್ದಾರೆ. ಅವ್ರ ಮಗಳು ಎಂಟ್ರಿ ಆದ್ರು. ತುಂಬಾ ಚೆನ್ನಾಗಿದ್ದಾರೆ ಗಾಯ್ಸ್.
ಕಾಣ್ತಾರೆ. ನೀವು 94 kg ಇರೋದ್ರೆ ಹಿಂಗೆ ಮಾತಾಡ್ತೀರಾ. ನಮ್ಮಮ್ಮ 80 kg ಇರೋರು ನಂಗೆ ಮಾತಾಡ್ತಾರೆ ಅಂದರೆ 150 kg ಇದ್ದೀರಲ್ಲ. ಹಾಯ್ ಗಾಯ್ಸ್, ನಾವೆಲ್ಲ ಕಿತ್ತೇರಿ ಜಾತ್ರೆ ಬಂದಿದ್ದಾಗ ಹಂಗೆ ಇವತ್ತು ಈಗ ಚಂದ್ರಾಯಪಟ್ಟಣಕ್ಕೆ ಹೋಗ್ತಾ ಇದ್ವಿ. ಏನೋ ಸ್ವಲ್ಪ ಐಟಮ್ಸ್ ತಗೋಬೇಕು ಅಂತ. ಯಾರ್ಯಾರು ಅಂದರೆ ನಾನು, ನಮ್ಮಮ್ಮ, ಹಾಗೆ ದೈವಿ, ಧನು ಅಕ್ಕ, ಹಾಗೆ ಸುನೀಲಮ್ಮ ಮತ್ತು ನಮ್ಮ ಅಣ್ಣ ಜೀವ. ಅಲ್ಲೇನೇನು ತಗೋತೀವಿ, ಏನೇನು ಮಾಡ್ತೀವಿ ಎಲ್ಲ ಈ ಬ್ಲಾಗಲ್ಲಿ ಫುಲ್ ನೋಡಿ. ಫ್ರೆಂಡ್ಸ್, ಇವಾಗ ನಾವು ಗಡ್ಬಡ್ ಐಸ್ ಕ್ರೀಮ್ ಮತ್ತು ಪಾನಿಪುರಿ, ಬರ್ಗರ್ ಏನೋ ತಿನ್ನಕ್ಕೆ ಬಂದಿದ್ದೀವಿ. ಸ್ನ್ಯಾಕ್ಸ್ ಇಲ್ಲಿ ಬಂದಿದ್ದೀವಿ. ಏನೇನು ತಗೋತೀವಿ ಏನೇನು ಈ ಬ್ಲಾಗಲ್ಲಿ ದೈವಿ ದೈವಿಕ್ ಆವಾಗಿಂದ ಅದ್ಬೇಕು ಇದ್ಬೇಕು ಎಲ್ಲ ಏನೇನೋ ಅಂತ ಇದ್ದಾನೆ. ಒಂದು ಮಾತ್ರ ಹೇಳ್ತಾ ಇಲ್ಲ. ಈ ಥರ ಅಂಗಡಿಗೆ ಬಂದ್ರೇ ಅವನು ಕತೆಗೆ ಅಂತಿಲ್ಲ. ಪುಷ್ಪರಾಜ್ ತಗ್ಗರೆ ಏನೇನೋ ಮಾತಾಡ್ತಾ ಇದ್ದಾರೆ. ಏನು ಆರ್ಡ್ರ್ ಮಾಡಿದ್ದೀರಾ ಅಕ್ಕ? ಈಗ ನಾವು ಸದ್ಯಕ್ಕೀಗ ಫಸ್ಟ್ ಗಡ್ಬಡ್ ಚೆನ್ನಾಗಿ ಮಾಡ್ತಾರೆ. ಗಡ್ಬಡ್ ನನ್ನ ಮೇಲೆ ಹಣೆ ಇಟ್ಟಳು. ನನ್ನ ಮೇಲೆ ಹಣೆ ಇಟ್ಟಳು. ಯಾಕೊಂಥರ ವಾಯ್ಸ್ ಇದೆಯಲ್ಲ, ಸರಿ ಇಲ್ವಕ್ಕ? ಎಲ್ಲಿ ನಮ್ಮ ಮಾಮ ಕಾಣ್ತಾ ಇಲ್ವಲ್ಲ? ಓ ಇಲ್ಲಿ ಹೇಳ್ಬೇಡಮ್ಮ. ನಾವೇ ದುಡ್ಡು ಕೊಡೋರು. ಕೋಚಲ್ಲಿ ದುಡ್ಡಿದೆ ತಗೊಳ್ಳಿ. ಕೋಚ್ ತೆಗೆದ್ರೆ ದುಡ್ಡು ಯಾರ್ದನ್ನು? ಧನ್ಯ ಅಕ್ಕೊಂದು ಫೋನ್. ರಿಟೈಲ್ ಬ್ಯಾಂಕ್. ನಾವು ಆರ್ಡ್ರ್ ಮಾಡಿದ ಗಡ್ಬಡ್ ಬಂದಿದೆ. ಮಕ್ಕಳೆಲ್ಲ ವೇಟಿಂಗಲ್ಲಿದ್ದರು. ಆಗಲೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಯಾವಾಗಲೂ ಸ್ನ್ಯಾಪ್ ಆಗ್ತಿರ್ತಾನೆ, ತಿನ್ನಕ್ಕಿದ್ರಲ್ಲ. ಅಲ್ಲಿ ನೋಡಿ ಅಡಿಗೆಲ್ಲ ಮಾಡ್ಬೋದು. ಟೇಸ್ಟ್ ಹೆಂಗಿದೆ ಅಂತ ನೋಡಿದಾರೆ. ಚಲ್ತು ಫ್ರೆಂಚ್ ಫ್ರೈಸ್ ನೆಕ್ಸ್ಟು. ಈಗ ನಾವು ಫಸ್ಟು ಗಡ್ಬಡ್ ಐಸ್ ಮತ್ತು ಫ್ರೆಂಚ್ ಫ್ರೈಸ್ ತಿನ್ನೋಕ್ಕೆ ಬೇರೆ ಅಂಗಡಿಗೆ ಹೋಗಿದ್ವಿ. ಲಸ್ಸಿ ಶಾಪ್. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಈಗ ಹ್ಯಾಪಿ ಟೈಮ್ ಅಂತ ಏನಾದರೂ ಮಾಡಿದ್ದೀರಾ? ಪಿಜ್ಜಾ ಹೇಳಿದ್ದೀವಿ. ಬಂದಾಗ ನೋಡಿ ಪಿಜ್ಜಾ ಆರ್ಡರ್ ಮಾಡಿದ್ವಿ. ಪಿಜ್ಜಾ ಬಂದಿದೆ. ಈಗ ಇನ್ನೊಂದು ಪಿಜ್ಜಾ ಬರಬೇಕು. ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಪಿಜ್ಜಾ ಎಲ್ಲ ಬಂದಿದ್ದಾರೆ. ಈಗ ಬ್ಯಾಟಿಂಗ್ ಬಾರಿಸ್ತಾ ಇರ್ತಾರೆ. ಈಗ ಪಿಜ್ಜಾ ತಿಂದ್ಕೊಂಡು ಈಗ ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀವಿ. ನಾನು ಮತ್ತು ನಮ್ಮಮ್ಮ. ಅಲ್ಲೇನೂ ತಿನ್ನಲಿಲ್ಲ ಅಂತ ಪಿಜ್ಜಾ ತಿನ್ನಲ್ಲ ಮಸಾಲೆ. ನಮ್ಮ ಫ್ರೆಂಡ್ಸ್, ನಮ್ಮ ಅಕ್ಕ ಆರ್ಡ್ರ್ ಮಾಡೋಕ್ಕೆ ಹೋಗಿದ್ದಾರೆ. ನಮ್ಮ ದೈವಿಕು ಮತ್ತು ನಮ್ಮ ಅಣ್ಣ ಅವರೆಲ್ಲ ಎಲ್ಲೋದ್ರೂ ಗೊತ್ತಿಲ್ಲ. ಅಲ್ಲೆಲ್ಲ ಫಿಶ್ ಅಕ್ವೇರಿಯಂ ತಗೊಳೋಕ್ಕೇನೋ ಹೋಗ್ತಿದ್ದಾರೆ. ಅವ್ರಿಗೆ ಮಸಾಲೆ ಪುರಿ ಬಂದಿದೆ, ಅವರು ತಿಂತಿದ್ದಾರೆ. ನಮ್ಮದು ಪಾನಿಪುರಿ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ. ಚನ್ನರಾಯಪಟ್ಟಣದಿಂದ ಹಾಗೆ ಕಿಕ್ಕೇರಿ ಜಾತ್ರೆ ನಡೀತಿತ್ತಲ್ಲ, ಅಲ್ಲಿ ಜಾತ್ರೆ ನೋಡೋಣ ಅಂತ ಅಂದ್ಬಿಟ್ಟು ಇನ್ನೊಂದು ರೌಂಡ್ ಬಂದಿದ್ದೀವಿ. ಇವತ್ತು ಕೊನೆ ದಿನ ಜಾತ್ರೆಗೆ. ಫ್ರೆಂಡ್ಸ್, ನಾವು ಕ್ಲಿಪ್ಸ್ನ ಪರ್ಚೇಸ್ ಮಾಡಿದ್ದೀವಿ. ಕ್ಲಿಪ್ಸು ಹಾಗೆ ನೈಲ್ ಪಾಲಿಶ್, ಹಾಗೆ ದೈವಿಕ್ ಏನೋ ಹೇಳ್ದ ಅಂತ ಕೀ ಬೆಂಚು. ಇದು ನನಗೆ ಅಕ್ಕ ಕೊಡಿಸಿರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.